ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಆಪರೇಷನ್ ಸಿಂಧೂರ್ ಬಳಿಕ ಅದಾದ್ಮೇಲಾದ ಘರ್ಷಣೆ ಬಳಿಕ ಭಾರತದ ಡಿಫೆನ್ಸ್ ಷೇರುಗಳಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ. ಹಾಗಿದ್ರೆ ಡಿಫೆನ್ಸ್ ಷೇರುಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ದೇಶದ ಡಿಫೆನ್ಸ್ ಇಂಡಸ್ಟ್ರಿಯ ಸ್ಥಿತಿಗತಿ ಈಗ ಹೇಗಿದೆ? ಷೇರು ಮಾರ್ಕೆಟ್ನಲ್ಲಿ ಇವುಗಳ ಪಾಲೆಷ್ಟು? ಕ್ಷೇತ್ರದ ಟಾಪ್ ಸಂಸ್ಥೆಗಳ ಬೆಳವಣಿಗೆ ಹೇಗಿದೆ? ಸಾಧಕ ಬಾಧಕಗಳೇನು? ಎಲ್ಲವನ್ನ ಈ ವರದಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಯಾವುದೂ ಕೂಡ ಹೂಡಿಕೆ ಸಲಹೆ ಅಲ್ಲ. ಆದರೆ ಸ್ನೇಹಿತರೆ, ಇದ್ರ ಬಗ್ಗೆ ನಾಲೆಜ್ ಹೊಂದಿರೋದು, ಮಾಹಿತಿಯನ್ನ ಹೊಂದಿರೋದು ತುಂಬಾ ಮುಖ್ಯ. ಯಾಕಂದ್ರೆ ಬೂಮಿಂಗ್ ಸೆಕ್ಟರ್ ಅಲ್ವಾ, ಹಾಗಾಗಿ ಏನ್ ಮಾಡಬಹುದು ಅನ್ನೋದಕ್ಕೆ ಒಂದಷ್ಟು ನಾಲೆಜ್ ಬೇಕಲ್ಲ, ಎಜುಕೇಶನ್ ಬೇಕಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಈ ವರದಿಯನ್ನ ಕಡೆ ತನಕ ಮಿಸ್ ಮಾಡದೆ ನೋಡ್ತಾ ಹೋಗಿ. ಡಿಫೆನ್ಸ್ ಕ್ಷೇತ್ರದಲ್ಲಿ ಭಾರಿ ಬೆಳವಣಿಗೆ. ಆಪರೇಷನ್ ಸಿಂಧೂರ್ ಬಳಿಕ ಭಾರತದ ರಕ್ಷಣಾ ಕ್ಷೇತ್ರದ ಸ್ಟಾಕ್ಗಳಲ್ಲಿ ಗೂಳಿ ಓಟ ಶುರುವಾಗಿದೆ. ಪಾಕ್ ಜೊತೆಗಿನ ಸಂಘರ್ಷದ ಟೈಮ್ನಲ್ಲಿ ಭಾರತದ ಆಕಾಶ್ ಬ್ರಹ್ಮೋಸ್ ಮಿಸೈಲ್, ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಸ್ಕೈ ಸ್ಟ್ರೈಕರ್ ನಂತ ಡ್ರೋನ್ಗಳು ಶಕ್ತಿ ಪ್ರದರ್ಶಿಸಿದ್ವು. ಎಷ್ಟರ ಮಟ್ಟಿಗಂದ್ರೆ ಇಡೀ ವಿಶ್ವದಲ್ಲಿ ಭಾರತದ ಅಸ್ತ್ರಗಳ ಬಗ್ಗೆ ಚರ್ಚೆ ನಡೆಯಿತು. ಖುದ್ದು ಪಿಎಂ ನರೇಂದ್ರ ಮೋದಿ ದೇಶವನ್ನು ಉದ್ದೇಶಿಸಿ ಮಾತನಾಡುವಾಗ ಮೇಡ್ ಇನ್ ಇಂಡಿಯಾ ಅಸ್ತ್ರಗಳು ಪಾಕಿಸ್ತಾನವನ್ನ ಧೂಳಿಪಟ ಮಾಡಿವೆ ಅಂತ ಹೇಳಿದ್ರು. ಮೇಡ್ ಇನ್ ಇಂಡಿಯಾ ಡಿಫೆನ್ಸ್ ಪ್ರಾಡಕ್ಟ್ಸ್ಗೆ ಅವುಗಳ ಟೈಮ್ ಬಂದಾಯ್ತು ಅಂತ ಘೋಷಿಸಿದ್ರು. ಇದರ ಬೆನ್ನಲ್ಲೇ ಡಿಫೆನ್ಸ್ ಕ್ಷೇತ್ರದ ಸ್ಟಾಕ್ಗಳು ಮತ್ತೆ ಒಂದಷ್ಟು ಕರೆಕ್ಷನ್ಸ್ ಆಗಿದ್ವು. ಈಗ ಮತ್ತೆ ಮಿಂಚಿನ ಓಟವನ್ನ ಶುರು ಮಾಡಿದವೆ. ಅದರಂತೆ ಕಳೆದೊಂದು ತಿಂಗಳಲ್ಲಿ ಡಿಫೆನ್ಸ್ ಕಂಪನಿಗಳ ಷೇರುಗಳು ಜಂಪ್ ಆಗ್ಲಿಕ್ಕೆ ಶುರುವಾಗಿವೆ. ನಾವು ನಿಮಗೆ ಲಾಸ್ಟ್ 1 ಇಯರ್ದು ನಿಮಗೆ ಗ್ರಾಫ್ ತೋರಿಸ್ತೀವಿ. ಅದರಲ್ಲಿ ನೋಡಿ ಕರೆಕ್ಷನ್ ಆಗಿ ಮತ್ತೆ ಎಲ್ಲ ಎಂಡಲ್ಲಿ ಮತ್ತೆ ಹೇಗೆ ಟೇಕ್ ಆಫ್ ಆಗ್ಲಿಕ್ಕೆ ಶುರುವಾಗಿದ್ದಾವೆ ಅಂತ ನಿಮಗೆ ಕಾಣಿಸುತ್ತೆ. ಪಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ದು ಚೆನ್ನಾಗಿ ಜಂಪ್ ಆಗಿದೆ. ಭಾರತ್ ಡೈನಾಮಿಕ್ಸ್ ಕೂಡ ತುಂಬಾ ಚೆನ್ನಾಗಿ ಜಂಪ್ ಆಗಿದೆ. HAL ಕೂಡ ಜಂಪ್ ಆಗಿದೆ. ಗಾರ್ಡನ್ ರಿಚ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರಿಂಗ್ ಲಿಮಿಟೆಡ್ ಅಂತೂ ಭಾರಿ ಜಂಪ್ ಆಗಿದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕೂಡ ಜಂಪ್ ಆಗಿದೆ. BEML ಹಾಗೆ ಭಾರತ್ ಫೋರ್ಜ್ ಲಿಮಿಟೆಡ್ ಎಲ್ಲ ಜಂಪ್ ಆಗಿದೆ. ಡಿಫೆನ್ಸ್ ಸಂಸ್ಥೆಗಳ ಬೆಳವಣಿಗೆ ಹೇಗಿದೆ? ಭಾರತದ ಡಿಫೆನ್ಸ್ ಸೆಕ್ಟರ್ ತುಂಬಾ ಹೊಸ ಮತ್ತು ಸಣ್ಣ ಒಂದು ಕ್ಷೇತ್ರ ಈಗ ಸದ್ಯಕ್ಕೆ. ಆದರೆ ನೆಕ್ಸ್ಟ್ ಬೂಮಿಂಗ್ ಇಂಡಸ್ಟ್ರಿ ಅಂತ ಗುರುತಿಸಲಾಗ್ತಾ ಇದೆ. ಡಿಫೆನ್ಸ್ ಇಂಡಸ್ಟ್ರಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 10 ಲಕ್ಷ ಕೋಟಿ ರೂಪಾಯಿನಷ್ಟಿದ್ದು, ಒಟ್ಟಾರೆ ಷೇರು ಮಾರ್ಕೆಟ್ನ 2ರಿಂದ 2.5% ನಷ್ಟಿದ್ದಾರೆ. ಮೊದಲಿಗೆ ಹೋಲಿಸಿದ್ರೆ ಈಗ ಭಾರತದ ಡಿಫೆನ್ಸ್ ಇಂಡಸ್ಟ್ರಿ ಸ್ವಲ್ಪ ವೇಗವಾಗಿ ಗ್ರೋ ಆಗ್ಲಿಕ್ಕೆ ಶುರುವಾಗಿರೋದು. 2013-14ರಲ್ಲಿ 2.53 ಲಕ್ಷ ಕೋಟಿ ರೂಪಾಯಿನಷ್ಟಿದ್ದ ರಕ್ಷಣಾ ಬಜೆಟ್ ಈಗ 6.81 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್ ಸೇರಿದ ಹಾಗೆ ಹಲವು ಕ್ರಮಗಳಿಂದಾಗಿ ಸರ್ಕಾರ ಕೂಡ ಡಿಫೆನ್ಸ್ ಸೆಕ್ಟರ್ನ ಸಂಸ್ಥೆಗಳಿಗೆ ಪ್ರೋತ್ಸಾಹ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಕೊಡ್ತಾ ಇದೆ. ಡಿಫೆನ್ಸ್ ಪ್ರೊಡಕ್ಷನ್ 2014ರಲ್ಲಿ 46,429 ಕೋಟಿ ರೂಪಾಯಿನಷ್ಟಿದ್ರೆ ಈಗ ಅದು 1.27 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. 2024-25ರಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ 193 ಕಾಂಟ್ರಾಕ್ಟ್ಗಳಿಗೆ ಸೈನ್ ಹಾಕಿದ್ದು, ಅವುಗಳ ಪೈಕಿ 177 ಸ್ವದೇಶಿ ಕಂಪನಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಆರ್ಟಿಲರಿ ಗನ್, ಅಸಾಲ್ಟ್ ರೈಫಲ್, ಕಾರ್ವೆಟ್ಸ್, ನೇವಿಗೆ ಬೇಕಾಗಿರೋ ಕಾರ್ವೆಟ್ಸ್, ಸೋನಾರ್ ಸಿಸ್ಟಮ್ಗಳು, ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳು, ಹಾಗೆ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಸ್, ರೆಡಾರ್ಸ್, ರಾಕೆಟ್ಸ್, ಸ್ಫೋಟಕಗಳು, ಹೀಗೆ ಹಲವು ಶಸ್ತ್ರಾಸ್ತ್ರಗಳನ್ನು, ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಅನ್ನ ದೇಶದಲ್ಲೇ ಉತ್ಪಾದಿಸಲಾಗ್ತಾ ಇದೆ. 2013ರಲ್ಲಿ 686 ಕೋಟಿ ರೂಪಾಯಿನಷ್ಟಿದ್ದ ರಕ್ಷಣಾ ವಸ್ತುಗಳ ರಫ್ತು ಜಸ್ಟ್ 686 ಕ್ರೋರ್ ರುಪೀಸ್ ಇತ್ತು. 686 ಕೋಟಿ ರೂಪಾಯಿ. ಈಗ ಅದು 23,622 ಕೋಟಿ ರೂಪಾಯಿಗೆ ಬೂಮ್ ಆಗಿದೆ. ಡಿಫೆನ್ಸ್ ಸಂಸ್ಥೆಗಳ ಆದಾಯದಲ್ಲಿ ಏರಿಳಿತ. ಡಿಫೆನ್ಸ್ ವಲಯದ ಸಂಸ್ಥೆಗಳ ಆದಾಯ ಲಾಭ ಇಂತಿಷ್ಟೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ಮೇಜರ್ ಚಾಲೆಂಜ್ ಇಲ್ಲಿ ಇನ್ವೆಸ್ಟ್ ಮಾಡೋಕೆ ಹೋಗೋರಿಗೆ. ಅದು ಸರ್ಕಾರದ ಆರ್ಡರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರ್ಕಾರ ಆರ್ಡರ್ ಕೊಡಬೇಕು. ಯಾಕಂದ್ರೆ ಎಲ್ಲ ಕಂಪನಿಗಳಿಗೆ ದೊಡ್ಡ ಗ್ರಾಹಕ ಯಾರು? ಸರ್ಕಾರವೇ. ಹೀಗಾಗಿ ಸರ್ಕಾರ ಡಿಫೆನ್ಸ್ಗೆ ಜಾಸ್ತಿ ಖರ್ಚು ಮಾಡಿದ್ರೆ, ಈ ಗ್ರಾಹಕ ಜಾಸ್ತಿ ಆರ್ಡರ್ ಕೊಟ್ಟರೆ ಕಂಪನಿಗಳ ಆದಾಯ ಕೂಡ ಜಂಪ್ ಆಗುತ್ತೆ. ಒಳ್ಳೆ ಆರ್ಡರ್ ಸಿಕ್ಕರೆ ಮುಂದಿನ 2-3 ವರ್ಷ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿ ಕಾಣುತ್ತೆ. ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಇದ್ರೆ ಆದಾಯ ಲಾಭ ಎರಡು ಚೆನ್ನಾಗಿರುತ್ತೆ. ಅದೇ ಆರ್ಡರ್ಸ್ ಡಿಲೇ ಆದರೆ, ಚೇಂಜಸ್ ಬಂದರೆ, ಕ್ಯಾನ್ಸಲ್ ಆದರೆ ಸಮಸ್ಯೆ ಆಗುತ್ತೆ. ಆದಾಯ ಲಾಭ ಬ್ಯಾಲೆನ್ಸ್ ಶೀಟ್ ಎಲ್ಲವೂ ಚೆನ್ನಾಗಿ ಕಾಣಲ್ಲ. ಸೊ ಈ ಏರಿಳಿತಕ್ಕೆ ಸ್ವಲ್ಪ ಮೆಂಟಲಿ ಪ್ರಿಪೇರ್ಡ್ ಇರಬೇಕು. ಓಕೆ, ನಮ್ಮ ಗೌರ್ಮೆಂಟ್ ಕೊಟ್ಟಿಲ್ಲ ಅಂದರೆ ಬೇರೆ ರಾಷ್ಟ್ರಗಳಿಗೆ ಮಾರ್ಬೋದಲ್ವಾ ಅಂತ. ಬೇರೆ ರಾಷ್ಟ್ರಗಳಲ್ಲಿ ಅದು ಪ್ರೈವೇಟ್ ಸೇನೆಗಳು ತಗೊಳ್ತಾರ. ಬೇರೆ ರಾಷ್ಟ್ರಗಳಲ್ಲೂ ಕೂಡ ಬೇರೆ ರಾಷ್ಟ್ರದ ಸರ್ಕಾರಗಳೇ ಗ್ರಾಹಕರಲ್ವಾ, ಅಲ್ಲಿನ ಸೇನೆಗೆ ಬೇರೆ ಕಡೆ ಸೇನೆ ತಗೊಳ್ಳೋರು. ಒಟ್ಟಲ್ಲಿ
ಭಾರತದ್ದೋ ಅಥವಾ ವಿದೇಶದ್ದೋ ಒಟ್ಟಲ್ಲಿ ಗವರ್ಮೆಂಟ್ ಆರ್ಡರ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಪ್ಯೂರ್ಲಿ ಆರ್ಗ್ಯಾನಿಕ್ ಮಾಸ್ ಮಾರ್ಕೆಟ್ ಪ್ರಾಡಕ್ಟ್ ಅಲ್ಲದೆ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಲಿಸ್ಟೆಡ್ ಕಂಪನಿಗಳ 5 ರಿಂದ 10 ವರ್ಷಗಳ ಹಿಸ್ಟ್ರಿ ತೆಗೆದು ನೋಡಿದ್ರು ಕೂಡ ತುಂಬ ಏರಿಳಿತಾ ಇರೋದು ಕಾಣುತ್ತೆ ನಿಮಗೆ. ಪ್ರೈವೇಟ್ ಆದರೂ ಅಷ್ಟೇ, ಖಾಸಗಿ ಆದರೂ ಅಷ್ಟೇ. ಒಂದು ಕಾಂಟ್ರಾಕ್ಟ್ ತಗೋಬೇಕು ಅಂದರೆ ಹಲವು ಟೆಸ್ಟ್, ಹಲವು ಪೇಪರ್ ವರ್ಕ್ ಇರುತ್ತೆ. ಈ ಪ್ರೋಸೆಸ್ ತುಂಬ ಲಾಂಗ್ ಇರುತ್ತೆ. ಇಷ್ಟೆಲ್ಲ ಮಾಡಿದ್ಮೇಲೂ ಕಂಪನಿಗಳಿಗೆ ಕಾಂಟ್ರಾಕ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆರ್ಡರ್ ಸಿಕ್ಕಿದ್ರೂ ನಾಳೆಯಿಂದಲೇ ಲಾಭ ಶುರುವಾಗಲ್ಲ. ಡಿಫೆನ್ಸ್ ಉತ್ಪನ್ನಗಳ ನಿರ್ಮಾಣಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಯುದ್ಧ ನೌಕೆ ಥರದ್ದೆಲ್ಲ ತುಂಬ ಲಾಂಗ್ ಜೆಸ್ಟೇಷನ್ ಪ್ರಾಜೆಕ್ಟ್ಸ್. ಒಂದು ಯುದ್ಧ ನೌಕೆ ನಿರ್ಮಿಸೋಕೆ 4-5 ವರ್ಷ ಬೇಕಾಗುತ್ತೆ ಮಿನಿಮಮ್. ಅದು ಇನ್ನಷ್ಟು ಡಿಲೇ ಆದರೆ ಬಂದ ಲಾಭ ಎಲ್ಲ ಅಲ್ಲೇ ಕಿತ್ಕೊಂಡು ಹೋಗಿರುತ್ತೆ. ಭಾರತದ ಡಿಫೆನ್ಸ್ ಸಂಸ್ಥೆಗಳು ಯಾವ್ಯಾವುದು? ಡಿಫೆನ್ಸ್ ಸಂಸ್ಥೆಗಳ ಕ್ಷೇತ್ರದಲ್ಲಿ ಸಬ್ ಸೆಕ್ಟರ್ಗಳು ಬರ್ತವೆ ಸ್ನೇಹಿತರೆ. ಆ ಸಬ್ ಸೆಕ್ಟರ್ಗಳ ಅಡಿಯಲ್ಲಿ ವಿವಿಧ ಕಂಪನಿಗಳು ಬರ್ತವೆ. ಅವುಗಳನ್ನು ನೋಡ್ತಾ ಹೋಗೋಣ ನಾವು. ಏರೋನಾಟಿಕ್ಸ್, ಆ ವಿಭಾಗದಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಏಕೈಕ ಪದ್ಮಾವತಿ, ಊರಿಗೊಬ್ಬಳೆ ಪದ್ಮಾವತಿ ಥರದಲ್ಲಿ ಫೈಟರ್ ಜೆಟ್ಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾರೆ. ಇದರ PE ರೇಷಿಯೋ 39ಕ್ಕಿಂತ ಜಾಸ್ತಿ ಇದೆ. PE ರೇಷಿಯೋ, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂದರೆ ಇವತ್ತು ಕೊಡ್ತಿರೋ ಬೆಲೆ ನಾವು ಷೇರುಗಳಿಗೆ ಎಷ್ಟು ವರ್ಷಗಳ ಅರ್ನಿಂಗ್ಗೆ ಸಮ ಅಂತ. ಅದು ಇವತ್ತು ಕೊಡ್ತಿರೋ ಬೆಲೆ. ಅದರಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಷೇರುಗಳಿಗೆ ಸದ್ಯ ಇರೋ ಬೆಲೆ ಅದರ 39 ವರ್ಷಗಳ ಈಗಿನ ಅರ್ನಿಂಗ್ಗೆ ಸಮ. ಈಗಿನ ಅರ್ನಿಂಗ್ಗೆ ವರ್ಷ ಜಾಸ್ತಿ ಆಗ್ತಾನೂ ಹೋಗ್ಬೋದಲ್ವಾ ಅರ್ನಿಂಗು, ಅದು ಬೇರೆ ವಿಚಾರ. ಸೊ ಕೆಲವೊಂದ್ಸಲ ಏನಾಗುತ್ತೆ, ಬೂಮಿಂಗ್ ಸೆಕ್ಟರ್ಗಳಲ್ಲಿ ವೇಗವಾಗಿ ಬೆಳೀತಿರೋ ಕಂಪನಿ ಮತ್ತು ಉದ್ಯಮ ಅಂತ ಆದರೆ, ಅಥವಾ ಉದ್ಯಮ ವಲಯ ಅಂತ ಆದರೆ PE ಜಾಸ್ತಿ ಇದ್ರೂ ಕೂಡ ಇದು ಬೇಗ ಇವ್ರು ಮ್ಯಾಚ್ ಮಾಡ್ಕೊಳ್ತಾರೆ ನೆಕ್ಸ್ಟ್ 2-3 ಇಯರ್ಸಲ್ಲೇ ಅಂತ ಹೇಳಿ ಜಾಸ್ತಿ ಕೊಡೋಕ್ಕೂ ಜನ ರೆಡಿ ಇರ್ತಾರೆ. ಸೊ ಆ ಪಾಯಿಂಟ್ ಕೂಡ ಮೈಂಡಲ್ಲಿರಲಿ. ಇನ್ನು ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ರೆಡಾರ್ ಕಮ್ಯುನಿಕೇಷನ್ ಸಿಸ್ಟಮ್ ಎಲ್ಲ ರೆಡಿ ಮಾಡಿಕೊಡುತ್ತೆ. ಇದರ PE ರೇಷಿಯೋ 53ರಷ್ಟಿದೆ. ಅದೇ ರೀತಿ ಮತ್ತೊಂದು ಕಂಪನಿ ಭಾರತ್ ಡೈನಮಿಕ್ ಗೈಡೆಡ್ ಮಿಸೈಲ್ ಟಾರ್ಪಿಡೋ ನಿರ್ಮಿಸುತ್ತೆ. ಇದರ PE ರೇಷಿಯೋ 126ಕ್ಕಿಂತ ಜಾಸ್ತಿ ಇದೆ. ಶಿಪ್ ಬಿಲ್ಡಿಂಗ್ ವಿಭಾಗದಲ್ಲಿ ಮಸ್ಗಾಂವ್ ಡಾಕ್ ಇದೆ, ಕೊಚ್ಚಿನ್ ಶಿಪ್ ಯಾರ್ಡ್ ಇದೆ, ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಇದ್ದಾರೆ. ಇವರು ಯುದ್ಧ ನೌಕೆ, ಸಬ್ಮರೀನ್, ಆಂಟಿ ಸಬ್ಮರೀನ್ ವೆಸೆಲ್ಸ್ ಇದೆಲ್ಲ ನಿರ್ಮಾಣ ಮಾಡ್ತಾರೆ. ಇಲ್ಲಿ PE ರೇಷಿಯೋ 55, 69, 67 ಈ ಥರ ಎಲ್ಲ ಇದೆ. ಸೊ ಈ ಎಲ್ಲ ಕಂಪನಿಗಳಿದಾವಲ್ಲ, ಇವೆಲ್ಲ ಸಾರ್ವಜನಿಕ ವಲಯದ ಸಂಸ್ಥೆಗಳು, ಸರ್ಕಾರಿ ಮಾಲೀಕತ್ವದ ಕಂಪನಿಗಳು. ಸ್ವಲ್ಪ ಡೇಂಜರಸ್ಸೇ, ಯಾಕಂದರೆ ಸರ್ಕಾರನೇ ಕಂಪನಿ ಮಾಲೀಕ, ಸರ್ಕಾರನೇ ಗ್ರಾಹಕ ಅಲ್ವಾ. ಸೊ ಶೇರ್ ಹೋಲ್ಡರ್ಗೆ ದೊಡ್ಡ ಲಾಭ ಮಾಡಿಕೊಡ್ಬೇಕು, ಈ ಪ್ರಾಫಿಟ್ ಮೇಕಿಂಗ್ ಆ ಥರದ್ದೆಲ್ಲ ಅಲ್ಲಿ ಪ್ರೈಮರಿ ಕನ್ಸಿಡರೇಷನ್ ಇರೋದಿಲ್ಲ ಅನ್ನೋ ವಿಚಾರ, ಅದೊಂದು ಟೀಕೆ ಇದ್ದೇ ಇದೆ. ಇನ್ನು ಪ್ರೈವೇಟ್ ವಿಭಾಗದ ಸಂಸ್ಥೆಗಳ PE ರೇಷಿಯೋಗೆ ಬಂದರೆ ಇಲ್ಲೂ ಕೂಡ ತುಂಬ ಶೂಟಪ್ ಆಗಿ ಹೋಗಿದೆ. ಝೆನ್ ಟೆಕ್ನಾಲಜೀಸ್ 63, ಡೇಟಾ ಪ್ಯಾಟರ್ನ್ಸ್ 76, ಅಸ್ತ್ರ ಮೈಕ್ರೋವೇವ್ 70, ಪಾರಾಸ್ ಡಿಫೆನ್ಸ್ 101ರಷ್ಟು PE ರೇಷಿಯೋ. ಇದರ ಆಸುಪಾಸು. ಅದರಲ್ಲೂ ಕೆಲವೊಂದಷ್ಟು ಕಂಪನಿಗಳು ಈ ಪ್ರೈವೇಟ್ ಅಲ್ಲಿ ಇತ್ತೀಚೆಗೆ ಶೇರ್ ಮಾರ್ಕೆಟ್ಗೆ ಬಂದಿದ್ರು ಕೂಡ ಸಿಕ್ಕಾಪಟ್ಟೆ ಶೂಟಪ್ ಆಗಿದಾವೆ. ಆಂಟಿ ಡ್ರೋನ್ ಸಿಸ್ಟಮ್, ರೆಡಾರ್ ಕಮ್ಯುನಿಕೇಶನ್ ಸಿಸ್ಟಮ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಪ್ರಾಡಕ್ಟ್ಸ್ ಅನ್ನ ನಿರ್ಮಾಣ ಮಾಡ್ತಿದ್ದಾರೆ. ಇನ್ನು ಸ್ನೇಹಿತರೆ ಸೋಲಾರ್ ಇಂಡಸ್ಟ್ರೀಸ್ ಅಂತ ಇದೆ, ಇವರು ಸ್ಫೋಟಕಗಳನ್ನ ತಯಾರಿಸ್ತಾರೆ. ಹಾಗೆ ಮಿಶ್ರಧಾತು ನಿಗಮ್ ಲಿಮಿಟೆಡ್ ಅನ್ನೋ ಕಂಪನಿ ಇದೆ, ಇವರು ಮೆಟೀರಿಯಲ್ಸ್ ನ ಒಂದಷ್ಟು ಒದಗಿಸುವಂತ ಕೆಲಸವನ್ನ ಮಾಡ್ತಾರೆ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ಗೆ. ಹೂಡಿಕೆಗೆ ಇರೋ ಚಾಲೆಂಜಸ್ ಏನು? ಡಿಫೆನ್ಸ್ ಕ್ಷೇತ್ರದಲ್ಲಿ ಹೂಡಿಕೆ ಮಾಡೋಕೆ ಹಲವು ಚಾಲೆಂಜಸ್ ಇದಾವೆ. ಬಹುತೇಕ ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳು. ನಿಮಗೆ ಆಲ್ರೆಡಿ ಹೇಳಿದ ಹಾಗೆ ಸರ್ಕಾರನೇ ಕಂಪನಿ ಮಾಲೀಕ, ಅವರದೇ ಪ್ರೊಡಕ್ಷನ್, ಅವರೇ ಗ್ರಾಹಕ. ಇನ್ನು ಖಾಸಗಿ ಕ್ಷೇತ್ರ ಇವಾಗಷ್ಟೇ ಕಂಡುಬಿಡ್ತಾ ಇರೋದು. ಹೀಗಾಗಿ ಇಲ್ಲಿ ಹೂಡಿಕೆ ಆಗೋ ದುಡ್ಡು ಒಂದು ರೀತಿ ಸರ್ಕಾರಕ್ಕೆ ಹೋಗುತ್ತೆ ಹೆಚ್ಚಿದ್ದು. ಆದ್ರೆ ಗವರ್ಮೆಂಟ್ ಕಂಪನಿಗಳಿಗೆ ಕಂಪೇರ್ ಮಾಡಿದ್ರೆ ಪ್ರೈವೇಟ್ನವರು ವೇಗವಾಗಿ ಡೆವಲಪ್ ಆಗ್ತಾರೆ, ವೇಗವಾಗಿ ಹೊಸ ಪ್ರಾಡಕ್ಟ್ಸ್ನ ಪೋರ್ಟ್ಫೋಲಿಯೋಗೆ ಹಾಕ್ಕೊಳ್ತಾರೆ, ತಮ್ಮ ಸೇಲ್ಸನ್ನು ಚೆನ್ನಾಗಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ, ಪ್ರಾಫಿಟ್ ಕಡೆಗೆ ಸ್ವಲ್ಪ ಫೋಕಸ್ ಮಾಡ್ತಾರೆ, ಕ್ವಾಲಿಟಿ ಮತ್ತು ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ಗ್ರೋ ಆಗಬೇಕು ಅನ್ನೋ ಹಂಬಲದೊಂದಿಗೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ಪ್ಲಸ್ ಪಾಯಿಂಟ್ ಪ್ರೈವೇಟ್ ಪ್ಲೇಯರ್ಸಿಗೆ ಇದ್ದೇ ಇರುತ್ತೆ ಮಾರ್ಕೆಟಲ್ಲಿ. ಆದರೆ ನಿಮಗೆ ಮೊದಲೇ ಹೇಳಿದ ಹಾಗೆ ಸ್ನೇಹಿತರೆ, ಆದಾಯ ಮತ್ತು ಲಾಭದಲ್ಲಿ ತುಂಬ ಏರಿಳಿತ ಇರೋದ್ರಿಂದ ಷೇರುಗಳ ಬೆಲೆಯಲ್ಲೂ ಕೂಡ ಭಾರಿ ಏರಿಳಿತಗಳು ನೋಡೋಕೆ ಸಿಗೋದು ನಿಮಗೆ ಸಹಜ. ನಿಮಗಿಲ್ಲಿ ನೀವು ಗ್ರಾಫಲ್ಲಿ ನೋಡ್ತಾ ಇದ್ದೀರಾ, ನೀವು ಡಿಫೆನ್ಸ್ ETF ಒಂದರ ಗ್ರಾಫ್ ಇದು. ಲಾಸ್ಟ್ 1 ಇಯರ್ನಲ್ಲಿ ಹೇಗೆ ಏರಿಳಿತ ಆಗಿದೆ ಅಂತ ನೀವು ನೋಡ್ತಾ ಇದ್ದೀರಿ. ಆದರೆ ಫ್ಯೂಚರ್ನಲ್ಲಿ ಕಂಪನಿಗಳು ಚೆನ್ನಾಗಿ ಬೆಳಿಬೋದು, ಯಾಕಂದರೆ ಭಾರತದಲ್ಲಿ ಇರಲೇ ಇಲ್ಲ, ಈಗ ಮೊಳಕೆ ಹೊಡಿತಾ ಇರುವಂಥದ್ದು ಕಂಪನಿಗಳು. ನೆಕ್ಸ್ಟ್ ದೊಡ್ಡ ಇಂಡಸ್ಟ್ರಿಯಾಗಿ ಗ್ರೋ ಆಗೋ ಭಾರತಕ್ಕೆ, ಭಾರತೀಯ ಸೇನೆಗೆ ಮತ್ತು ವಿದೇಶಗಳ ಸೇನೆಗೆಲ್ಲ ಸಪ್ಲೈ ಮಾಡೋ ಸಾಮರ್ಥ್ಯವನ್ನು ಗಳಿಸ್ಕೊಳ್ಳೋ ಸಾಧ್ಯತೆಯಂತೂ ಇದ್ದೇ ಇರುತ್ತೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.